Hi, hello everyone. This is Satish Kumar, working as Assistant Professor in Commerce, GFGC Mitigation. Welcome to the digital learning platform powered by Directorate of Collegiate Education, Government of Karnataka. Hi, hello everyone. This is Satish Kumar. In this session, we are going to talk about the topics called partnership form and the procedure and precautions to be taken by banker while opening and operating the account of partnership form. ಇವತ್ತಿನ ಕ್ಲಾಸಲ್ಲಿ ನಾವು ಪಾರ್ಟ್ನರ್ಶಿಪ್ ಫಾರ್ಮ್ ಅಂದ್ರೆ ಏನು ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಪಾರ್ಟ್ನರ್ಶಿಪ್ ಫಾರ್ಮ್ ಅಕೌಂಟ್ ಅನ್ನ ಓಪನ್ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಆಪರೇಟ್ ಮಾಡುವಂತ ಸಂದರ್ಭದಲ್ಲಿ ಬ್ಯಾಂಕರ್ ಯಾವೆಲ್ಲ ಪ್ರೊಸೀಜರ್ಸ್ ಯಾವೆಲ್ಲ ಪ್ರಿಕಾಷನ್ಸ್ ಅನ್ನ ತಗೋಬೇಕು ಅನ್ನೋದನ್ನ ಇವತ್ತಿನ ಸೆಷನ್ ಅಲ್ಲಿ ಈಗ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ಸೆಕ್ಷನ್. Firstly, let us see what actually partnership form is and who are the partners. So partnership form ಅಂದ್ರೆ ಏನು, ಪಾರ್ಟ್ನರ್ಸ್ ಅಂದ್ರೆ ಯಾರು ಅನ್ನೋದನ್ನ ಈಗ ಮೊದಲನೇದಾಗಿ ತಿಳ್ಕೊಳ್ಳೋಣ. So you could see over the screen there is a definition given by Partnership Act 1932. So partnership is relationship between the persons who have agreed to share the profits of the business carried on by all or any one of them acting for all. So this is a definition given by Indian Partnership Act 1932. ಸೊ ಇಲ್ಲಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಪ್ರಕಾರ ಇಬ್ರು ಅಥವಾ ಹೆಚ್ಚು ವ್ಯಕ್ತಿಗಳು ಮುಂದೆ ಬಂದು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಆ ಬಿಸ್ನೆಸ್ ಅಲ್ಲಿ ಬಂದಿರುವಂತ ಪ್ರಾಫಿಟ್ಸ್ ನ ಶೇರ್ ಮಾಡ್ಕೊಂಡ್ರೆ ಸೊ ಆ ಪರ್ಸನ್ಸ್ ನಡುವೆ ಅಂತ ಒಂದು ರಿಲೇಶನ್ಶಿಪ್ ಅನ್ನ ಇಲ್ಲಿ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸೊ ಇನ್ ಸಿಂಪಲ್ ವರ್ಡ್ಸ್ ಯು ಕ್ಯಾನ್ ಸೇ ಇಟ್ ಆಸ್ it's nothing but relationship between the persons who have started the business and who have shared the profits of the business. That means ಇಬ್ರು ಅಥವಾ ಹೆಚ್ಚು ವ್ಯಕ್ತಿಗಳು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಆ ಬಿಸ್ನೆಸ್ ಅಲ್ಲಿ ಬಂದಿರುವಂತಹ ಪ್ರಾಫಿಟ್ಸ್ ನ ಶೇರ್ ಮಾಡ್ಕೊಂಡಿದ್ಯಾ ಆದ್ರೆ ಸೊ ಅಂತ ಒಂದು ರಿಲೇಶನ್ಶಿಪ್ ಅನ್ನ ಆ ವ್ಯಕ್ತಿಗಳ ನಡುವೆ ರಿಲೇಶನ್ಶಿಪ್ ಅನ್ನ ಇಲ್ಲಿ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸೊ ಹೂ ಆರ್ ದಿ ಪಾರ್ಟ್ನರ್ಸ್ ನಾವು? ಸೊ ಪಾರ್ಟ್ನರ್ಸ್ ಅಂದ್ರೆ ಯಾರು ಈಗ ನೋಡೋಣ. ದಟ್ ಮೀನ್ಸ್ ದ ಪರ್ಸನ್ಸ್ ಹೂ ಹ್ಯಾವ್ ಸ್ಟಾರ್ಟೆಡ್ ದ ರಿಲೇಶನ್ಶಿಪ್ ಆಫ್ ಪಾರ್ಟ್ನರ್ಶಿಪ್. ಸೊ ಪಾರ್ಟ್ನರ್ಶಿಪ್ ರಿಲೇಶನ್ಶಿಪ್ ಅನ್ನ ಯಾರು ಸ್ಟಾರ್ಟ್ ಮಾಡಿರ್ತಾರೋ ಅಂತ ವ್ಯಕ್ತಿಗಳನ್ನ ಇಲ್ಲಿ ಪಾರ್ಟ್ನರ್ಸ್ ಅಂತ ಕರಿತೀವಿ. ಆರ್ ಇನ್ ಅದರ್ ವರ್ಡ್ಸ್ ವಿ ಕ್ಯಾನ್ ಡಿಫೈನ್ ಇಟ್ ಆಸ್ ದೋಸ್ ಪರ್ಸನ್ಸ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಿ ಪಾರ್ಟ್ನರ್ಶಿಪ್ ರಿಲೇಷನ್. ಸೊ ಪಾರ್ಟ್ನರ್ಶಿಪ್ ರಿಲೇಷನ್ ಅಲ್ಲಿ ಯಾರೆಲ್ಲ ವ್ಯಕ್ತಿಗಳು ಇರ್ತಾರೋ ಆ ಎಲ್ಲಾ ವ್ಯಕ್ತಿಗಳನ್ನ ಇಲ್ಲಿ ಪಾರ್ಟ್ನರ್ಸ್ ಅಂತ ಕರಿತೀವಿ. ಸೊ ಇಂಡಿವಿಜುವಲ್ ಆಗಿ ಅವ್ರನ್ನ ಪಾರ್ಟ್ನರ್ಸ್ ಅಂತ ಕರಿತೀವಿ, ಕಲೆಕ್ಟಿವ್ ಆಗಿ ಅವ್ರನ್ನ ಫಾರ್ಮ್ ಅಂತ ಕರಿತೀವಿ. ಸೊ ಇಂಡಿವಿಜುವಲಿ ದಟ್ ಪರ್ಸನ್ಸ್ ಆರ್ ಕಾಲ್ಡ್ ಆಸ್ ಪಾರ್ಟ್ನರ್ಸ್ ಅಂಡ್ ಕಲೆಕ್ಟಿವ್ಲಿ ದೇ ಆರ್ ಕಾಲ್ಡ್ ಆಸ್ ಫಾರ್ಮ್. See, whenever the banker is going to deal with the partnership form account, he must be very alert and he should take extra precautions. Because ಇಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಅನ್ನೋದು ಒಂದು ಗ್ರೂಪ್ ಆಫ್ ಪೀಪಲ್ ಆಗಿರುತ್ತೆ, ಅಂದ್ರೆ ಎ ಗ್ರೂಪ್ ಆಫ್ ಪಾರ್ಟ್ನರ್ಸ್. ಸೊ ಪಾರ್ಟ್ನರ್ಸ್ 4-5 ಜನ ಇರ್ಬೋದು ಅಥವಾ ಡಿಪೆಂಡಿಂಗ್ ಅಪಾನ್ ದಿ ಫಾರ್ಮ್ಸ್ ನೇಚರ್ ಆಫ್ ಬಿಸ್ನೆಸ್ ಅಲ್ಲಿ ಒಂದು ಗ್ರೂಪ್ ಆಫ್ ಪೀಪಲ್ ಇರುತ್ತೆ. ಸೊ ಆ ಗ್ರೂಪ್ ಆಫ್ ಪೀಪಲ್ ನ ಪರವಾಗಿ ಪಾರ್ಟ್ನರ್ಶಿಪ್ ಫಾರ್ಮ್ ಹೆಸರಲ್ಲಿ ಈ ಬ್ಯಾಂಕಿಂಗ್ ವ್ಯವಹಾರಗಳು ನಡಿಬೇಕಾಗುತ್ತೆ. ಸೊ ಅದಕ್ಕೆ ಬ್ಯಾಂಕರು ಅತಿ ಜಾಗರೂಕತೆಯಿಂದ ವರ್ತನೆ ಮಾಡಬೇಕಾಗುತ್ತೆ. ಬಿಕಾಸ್ ಇಲ್ಲಿ ಪಾರ್ಟ್ನರ್ಸ್ ನಡುವಿನಂತಹ ಜಗಳಗಳು ಕೆಲವೊಂದು ಬಾರಿ ಪಾರ್ಟ್ನರ್ಶಿಪ್ ಫಾರ್ಮ್ ಅಕೌಂಟ್ ಮೇಲೆ ಅದು ಪರಿಣಾಮ ಬೀಳಬಹುದು. ಅದ್ರ ಜೊತೆಗೆ ಇಂಡಿವಿಜುವಲ್ ಕೆಪಾಸಿಟಿ ಇರುವಂತಹ ಪಾರ್ಟ್ನರ್ಸ್ ಇಂಡಿವಿಜುವಲ್ ಆಗಿ ಏನು ಪಾರ್ಟ್ನರ್ಶಿಪ್ ಫಾರ್ಮ್ ಅಕೌಂಟ್ ಇಂದ ಕೆಲವೊಂದು ಫಂಡ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಪರ್ಸನಲ್ ಯೂಸ್ ಮಾಡೋದಾಗ್ಲಿ ಮಾಡ್ತಿರ್ತಾರೆ. ಸೊ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಸೊ ಅದಕ್ಕೆ ಬ್ಯಾಂಕರ್ ಮಸ್ಟ್ ಬಿ ವೆರಿ ಕೇರ್ಫುಲ್ ಅಂಡ್ ಹಿ ಶುಡ್ ಟೇಕ್ ಎಕ್ಸ್ಟ್ರಾ ಪ್ರಿಕಾಷನ್ಸ್ ವೈಲ್ ಆಪರೇಟಿಂಗ್ ದಿ ಅಕೌಂಟ್ ಆಫ್ ದಿ ಪಾರ್ಟ್ನರ್ಶಿಪ್ ಫಾರ್ಮ್. Now let us see what are the precautions to be taken by the banker while opening and operating the account of partnership firm. So partnership firm ನ ಅಕೌಂಟ್ ಅನ್ನ ಓಪನ್ ಮಾಡುವಂತ ಸಂದರ್ಭದಲ್ಲಿ ಅಥವಾ ಆಪರೇಟ್ ಮಾಡುವಂತ ಸಂದರ್ಭದಲ್ಲಿ ಬ್ಯಾಂಕರು ಏನೆಲ್ಲ ಪ್ರಿಕಾಷನ್ಸ್ ಅನ್ನ ತಗೋಬೇಕು ಅನ್ನೋದನ್ನ ಈಗ ನೋಡೋಣ. So you could see over the screen, the first thing is that it is in the interest of the banker to insist that all the partners of the firm sign the account opening form. ಸೊ ಅಕೌಂಟ್ ಓಪನಿಂಗ್ ಫಾರ್ಮ್ ಮೇಲೆ ಎಲ್ಲಾ ಪಾರ್ಟ್ನರ್ಸ್ ಸೈನ್ ಹಾಕಿದಾರಾ ಇಲ್ವಾ ಅನ್ನೋದನ್ನ ಮೊದಲನೇದಾಗಿ ಬ್ಯಾಂಕರು ಖಚಿತಪಡಿಸಬೇಕಾಗುತ್ತೆ. ಬಿಕಾಸ್ ಇಲ್ಲಿ ಇಬ್ರು ಅಥವಾ ಹೆಚ್ಚು ವ್ಯಕ್ತಿಗಳು ಪಾರ್ಟ್ನರ್ಸ್ ಆಗಿರುವಂತಹ ಸನ್ನಿವೇಶದಲ್ಲಿ ಯಾರಾದ್ರೂ ಇಬ್ಬರು ಮಾತ್ರ ಹಾಕಿರೋದು ಅಥವಾ ಮೂವರು ಮಾತ್ರ ಸೈನ್ ಹಾಕಿರೋದು ಸನ್ನಿವೇಶಗಳು ಇರ್ತವೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಬ್ಯಾಂಕರು ಖುದ್ದಾಗಿ ಖಚಿತಪಡಿಸ್ಕೋಬೇಕು ಎಲ್ಲಾ ಪಾರ್ಟ್ನರ್ಸ್ ತಮ್ಮ ಸಿಗ್ನೇಚರ್ ಅನ್ನ ಅಕೌಂಟ್ ಓಪನಿಂಗ್ ಫಾರ್ಮ್ ಮೇಲೆ ಹಾಕಿದಾರಾ ಇಲ್ವಾ ಅದನ್ನ ಬ್ಯಾಂಕರು ಖಚಿತಪಡಿಸಬೇಕಾಗುತ್ತೆ. ಬಿಕಾಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೆಲವೊಂದು ಪಾರ್ಟ್ನರ್ಸ್ಗೆ ಗೊತ್ತಿಲ್ಲದೆ ಇರಬಹುದು ಅಥವಾ ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೆಲವೊಂದು ಪಾರ್ಟ್ನರ್ಸ್ ಒಪ್ಪದೇ ಇರಬಹುದು. ಸೊ ಆದ ಕಾರಣ ಬ್ಯಾಂಕ್ ಶುಡ್ ಎನ್ಶೂರ್ ದಟ್ ಆಲ್ ದಿ ಪಾರ್ಟ್ನರ್ಸ್ ಹ್ಯಾವ್ ಅಂಡರ್ಸ್ಟುಡ್ ದಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ಅಕೌಂಟ್ ಓಪನಿಂಗ್ ಅಂಡ್ ದೇ ಹ್ಯಾವ್ ಗಿವನ್ ದೇರ್ ಅಸೆಂಟ್ ಟು ದಿ ಅಕೌಂಟ್ ಓಪನಿಂಗ್ ಫಾರ್ಮ್. ಸೊ ಪಾರ್ಟ್ನರ್ಸ್ ಎಲ್ಲರೂ ಏನು ಅಕೌಂಟ್ ಓಪನ್ ಮಾಡೋಕೆ ಇರುವಂತಹ ಟರ್ಮ್ಸ್ ಕಂಡೀಷನ್ಸ್ ಒಪ್ಪಿ ತಮ್ಮ ಒಂದು ಒಪ್ಪಿಗೆಯನ್ನ ಸೈನ್ ಮುಖಾಂತರ ಹಾಕಿದ್ದಾರೆ ಅಂತ ಬ್ಯಾಂಕರು ಖಚಿತಪಡಿಸಬೇಕಾಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ the person who has approached the banker to open the account on behalf of the partnership firm
ಯಾವ ವ್ಯಕ್ತಿ ಪಾರ್ಟ್ನರ್ಶಿಪ್ ಫಾರ್ಮ್ ನ ಪರವಾಗಿ ಅಕೌಂಟ್ ಅನ್ನು ಓಪನ್ ಮಾಡಿ ಅಂತ ಬ್ಯಾಂಕ್ಗೆ ಅಪ್ರೋಚ್ ಆಗಿರ್ತಾನೋ ಆ ವ್ಯಕ್ತಿಗೆ ಆ ರೀತಿ ಅಪ್ರೋಚ್ ಆಗೋದಕ್ಕೆ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ರೈಟ್ಸ್ ಇದೆಯಾ ಅನ್ನೋದನ್ನ ಕೂಡ ಬ್ಯಾಂಕರು ಖಚಿತಪಡಿಸ್ಕೋಬೇಕಾಗುತ್ತೆ. ಸೊ ಹೀಗಾಗಿ ಮೊದಲನೇ ಪ್ರಿಕಾಷನ್ ಬಂದು ಅಕೌಂಟ್ ಓಪನಿಂಗ್ ಫಾರ್ಮ್ ಮೇಲೆ ಎಲ್ಲಾ ಪಾರ್ಟ್ನರ್ಸ್ ನ ಸೈನು ಇದೆಯಾ ಇಲ್ಲ ಅಂತ ಬ್ಯಾಂಕರು ಖಚಿತಪಡಿಸ್ಕೋಬೇಕು. ಜೊತೆಗೆ ಅಕೌಂಟ್ ಓಪನ್ ಮಾಡೋದಕ್ಕೆ ಮುಂದಕ್ಕೆ ಬಂದಿರುವಂತಹ ಪಾರ್ಟ್ನರ್ಗೆ ಪಾರ್ಟ್ನರ್ಶಿಪ್ ಡೀಡ್ ಪ್ರಕಾರ ಒಂದು ಪವರ್ ಇದೆಯಾ, ದಟ್ ಮೀನ್ಸ್ ಅಕೌಂಟ್ ಅನ್ನು ಓಪನ್ ಮಾಡಿ ಅಂತ ಕೇಳೋ ಪವರು ರೈಟ್ ಆ ಪಾರ್ಟ್ನರ್ಗೆ ಇದೆಯಾ ಅನ್ನೋದನ್ನ ಕೂಡ ಬ್ಯಾಂಕರು ಖಚಿತಪಡಿಸ್ಕೋಬೇಕಾಗುತ್ತೆ. And the second one is that banker should open the account only in the name of the partnership firm. ಸೊ ಇಲ್ಲಿ ಬ್ಯಾಂಕರು ಅಕೌಂಟ್ ಅನ್ನು ಓಪನ್ ಮಾಡಬೇಕು ಅಂದ್ರೆ ಪಾರ್ಟ್ನರ್ಶಿಪ್ ಫಾರ್ಮ್ ಹೆಸರಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಬೇಕಾಗುತ್ತೆ. ಇಂಡಿವಿಜುವಲ್ ಪಾರ್ಟ್ನರ್ ಹೆಸರಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡೋ ಅವಶ್ಯಕತೆ ಇಲ್ಲ, ಆ ರೀತಿ ಮಾಡಲು ಕೊಡ್ತು. ಸೊ ಬ್ಯಾಂಕರ್ ಶುಡ್ open the account only in the name of the partnership firm but not in the individual name of any partner. So ಒಬ್ಬ ಇಂಡಿವಿಜುವಲ್ ಪಾರ್ಟ್ನರ್ ಹೆಸರಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಕ್ಕೆ ಹೋಗಬಾರ್ದು. ಬ್ಯಾಂಕರ್ ಶುಡ್ ಓಪನ್ ದಿ ಪಾರ್ಟ್ನರ್ಶಿಪ್ ಅಕೌಂಟ್ ಓನ್ಲಿ ಇನ್ ದ ನೇಮ್ ಆಫ್ ದಿ ಪಾರ್ಟ್ನರ್ಶಿಪ್ ಫಾರ್ಮ್. ಸೊ ಪಾರ್ಟ್ನರ್ಶಿಪ್ ಫಾರ್ಮ್ ನ ಹೆಸರಲ್ಲಿ ಮಾತ್ರ ಬ್ಯಾಂಕರು ಅಕೌಂಟ್ ಅನ್ನು ಓಪನ್ ಮಾಡಬೇಕಾಗುತ್ತೆ. And the third one is that the banker should obtain the copy of the partnership deed if any and ascertain the name of the firm, names of the partners, nature of the firm and capital structure of the firm and etc. ಸೊ ಇಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ನ ಡೀಡ್ ಏನಿದೆ, ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಸೊ ಪಾರ್ಟ್ನರ್ಶಿಪ್ ಡೀಡ್ ಇಸ್ ನಥಿಂಗ್ ಬಟ್ ಇಟ್ಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ಸ್ ಸ್ಟೇಟಿಂಗ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂಡ್ ನೇಚರ್ ಆಫ್ ದ ಬಿಸ್ನೆಸ್ ಅಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೆ ಒಂದು ಅಗ್ರಿಮೆಂಟ್, ಪಾರ್ಟ್ನರ್ಸ್ ನಡುವಿರುವಂತಹ ಒಂದು ಅಗ್ರಿಮೆಂಟ್ ಅನ್ನ ಲೀಗಲ್ ಆಗಿ ಅವ್ರು ಏನ್ ಮಾಡ್ತಾರೆ, ರೈಟಿಂಗ್ ರೂಪದಲ್ಲಿ ಬರೆದಿರ್ತಾರೆ. ಸೊ ಅಂತ ಒಂದು ಅಗ್ರಿಮೆಂಟ್ ನಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಸೊ ಬ್ಯಾಂಕರ್ ಶುಡ್ ಗೆಟ್ ಎ ಕಾಪಿ ಆಫ್ ದಟ್ ಪಾರ್ಟ್ನರ್ಶಿಪ್ ಡೀಡ್ ಅಂಡ್ he should ascertain the nature of the partnership firm and name of the partnership firm and the names and address of the partners and of course the capital structure and what's the aim of the partnership firm and what is the financial standing of that partnership firm. ಅದೇ ರೀತಿ ಪಾರ್ಟ್ನರ್ಸ್ ಕ್ರೆಡಿಟ್ ವರ್ತಿನೆಸ್ ಹೆಂಗಿದೆ, ಇವೆಲ್ಲ ಡೀಟೇಲ್ಸ್ ಅನ್ನ ಕೂಡ ಪಾರ್ಟ್ನರ್ಶಿಪ್ ಡೀಡ್ ಅನ್ನ ತಗೊಂಡು ಅದನ್ನ ಚೆಕ್ ಮಾಡೋ ಮುಖಾಂತರ ಬ್ಯಾಂಕರು ಖಚಿತಪಡಿಸ್ಕೋಬೇಕಾಗುತ್ತೆ. And the next one is that if there is no partnership deed, it is advisable for the banker to obtain a letter called partnership letter signed by all the partners stating the name of the firm, names of the partners, nature of the firm, capital structure of the firm, etc. Suppose partnership deed ಇಲ್ಲ ಅಂತ ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಅನ್ನ ಮೇಂಟೈನ್ ಮಾಡಿಲ್ಲ ಅಂತ ಒಂದು ಸನ್ನಿವೇಶದಲ್ಲಿ ಬ್ಯಾಂಕರ್ ಏನ್ ಮಾಡ್ಬೇಕಾಗುತ್ತೆ, ಪಾರ್ಟ್ನರ್ಶಿಪ್ ಲೆಟರ್ ಅನ್ನು ಬರ್ಸ್ಕೋಬೇಕಾಗುತ್ತೆ. ಪಾರ್ಟ್ನರ್ಶಿಪ್ ಲೆಟರ್ ಯಾವ ರೀತಿ ಇರ್ಬೇಕಂದ್ರೆ ಪಾರ್ಟ್ನರ್ಶಿಪ್ ಲೆಟರ್ ಅಲ್ಲಿ ಫಾರ್ಮ್ ನ ಹೆಸರು, ಪಾರ್ಟ್ನರ್ಸ್ ನ ಹೆಸರು, ಅವರ ಅಡ್ರೆಸ್ಸು, ಅದೇ ರೀತಿ ಕ್ಯಾಪಿಟಲ್ ಸ್ಟ್ರಕ್ಚರ್, ಅದೇ ರೀತಿ ಫಾರ್ಮ್ ನ ಆಬ್ಜೆಕ್ಟಿವ್ಸ್, ನೇಚರ್ ಆಫ್ ದಿ ಫಾರ್ಮ್, ಇವೆಲ್ಲ ಡೀಟೇಲ್ಸ್ ಒಳಗೊಂಡಂತೆ ಒಂದು ಪಾರ್ಟ್ನರ್ಶಿಪ್ ಲೆಟರ್ ಅನ್ನ ಬ್ಯಾಂಕರು ಪಾರ್ಟ್ನರ್ಸ್ ಕಡೆಯಿಂದ ಬರ್ಸ್ಕೋಬೇಕಾಗುತ್ತೆ. ಅಂಡ್ so that the banker is able to ascertain the nature of the firm and the objectives of the firm and the credit standing of the firm and of course the names and addresses of the partners and their credit standing and etc etc. So complete ಆಗಿ ಪಾರ್ಟ್ನರ್ಶಿಪ್ ಫಾರ್ಮ್ ಬಗ್ಗೆ ಸ್ಟಡಿ ಮಾಡಬೇಕು, ಅದರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಬ್ಯಾಂಕರ್ ಏನ್ ಮಾಡ್ಬೇಕಾಗುತ್ತೆ, ಪಾರ್ಟ್ನರ್ಶಿಪ್ ಲೆಟರ್ ಅನ್ನ ಪಡಿಬೇಕಾಗುತ್ತೆ in the absence of partnership deed. And most importantly, it is advisable for the banker to get clear instructions about the powers given to the partners or the partner who is authorized to operate the account. So, ಇಲ್ಲಿ banker should get clear instructions regarding who is authorized to operate the account of the partnership firm. So, partnership firm account ಅನ್ನ ಆಪರೇಟ್ ಮಾಡೋದಕ್ಕೆ ಯಾರು ಆಥರೈಸ್ ಆಗಿದ್ದಾರೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಬ್ಯಾಂಕರು ಇನ್ಸ್ಟ್ರಕ್ಷನ್ಸ್ ನ ಪಡಿಬೇಕಾಗುತ್ತೆ. ಬಿಕಾಸ್ ಇಲ್ಲಿ ಹಲವಾರು ಪಾರ್ಟ್ನರ್ಸ್ ಇರ್ತಾರೆ, ಅವರಲ್ಲಿ ಯಾರು ಅಕೌಂಟ್ ಅನ್ನ ಆಪರೇಟ್ ಮಾಡೋದಕ್ಕೆ ಆಥರೈಸ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಬ್ಯಾಂಕರು ಕ್ಲಿಯರ್ ಕಟ್ ಆಗಿ ಇನ್ಸ್ಟ್ರಕ್ಷನ್ಸ್ ನ ಪಡಿಬೇಕಾಗುತ್ತೆ. ಸೊ ಅಂತ ವ್ಯಕ್ತಿನ ಮಾತ್ರ ಅಕೌಂಟ್ ಅನ್ನ ಆಪರೇಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ. ಅದ್ರ ಜೊತೆಗೆ ಅಂತ ಆಥರೈಸ್ ಆಗಿರುವಂತ ವ್ಯಕ್ತಿಗೆ ಯಾವೆಲ್ಲ ಪವರ್ಸ್ ಕೊಟ್ಟಿದ್ದಾರೆ, ಏನ್ ಲಿಮಿಟೇಷನ್ಸ್ ಇದೆ ಆ ವ್ಯಕ್ತಿಗೆ, ಯಾವ ರೀತಿಯ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅನ್ನ ನಡೆಸೋದಕ್ಕೆ ಆ ವ್ಯಕ್ತಿಗೆ ಆಥರೈಸ್ ಮಾಡಿದ್ದಾರೆ. ಸೊ ಇವೆಲ್ಲ ಡೀಟೇಲ್ಸ್ ನ ಬ್ಯಾಂಕರು ಪಡಿಬೇಕಾಗುತ್ತೆ. And the next one is that banker should get specific signatures on the partners who are authorized to operate the account. ಸೊ ಇಲ್ಲಿ ಬ್ಯಾಂಕರು ಸ್ಪೆಸಿಫಿಕ್ ಸಿಗ್ನೇಚರ್ಸ್ ಅನ್ನ ಪಡಿಬೇಕಾಗುತ್ತೆ. ಅಂದ್ರೆ ಯಾವ ಪಾರ್ಟ್ನರು ಪಾರ್ಟ್ನರ್ಶಿಪ್ ಫಾರ್ಮ್ ಅಕೌಂಟ್ ಅನ್ನ ನೋಡ್ಕೊಳಕ್ಕೆ ಆಥರೈಸ್ ಆಗಿದಾರೋ ಸೊ ಅಂತ ವ್ಯಕ್ತಿಯ ಅಂತ ಒಂದು ಪಾರ್ಟ್ನರ್ ನ ಸ್ಪೆಸಿಫಿಕ್ ಸಿಗ್ನೇಚರ್ ಅನ್ನ ಬ್ಯಾಂಕರ್ ಇಲ್ಲಿ ಪಡಿಬೇಕಾಗುತ್ತೆ. ಬಿಕಾಸ್ ಫ್ಯೂಚರ್ ಅಲ್ಲಿ ಆಗುವಂತಹ ಬ್ಯಾಂಕಿಂಗ್ ವ್ಯವಹಾರಗಳಿಗೆ ಆ ವ್ಯಕ್ತಿಯ ಒಂದು ಸ್ಪೆಸಿಫಿಕ್ ಸಿಗ್ನೇಚರ್ ಅವಶ್ಯಕತೆ ಇರುತ್ತೆ. ಸೊ ಅದಕ್ಕೆ ಬ್ಯಾಂಕರ್ ಶುಡ್ ಗೆಟ್ ದ ಸ್ಪೆಸಿಫಿಕ್ ಸಿಗ್ನೇಚರ್ಸ್ ಆಫ್ the authorized partners who are going to handle the partnership firm account. And the next one is that bankers should see that the funds of the partnership firm account should not go to the personal account of any partner. So ಇಲ್ಲಿ ಬ್ಯಾಂಕರು ವೆರಿ ಕಾಶಿಯಸ್ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದು ಬಾರಿ ಪಾರ್ಟ್ನರ್ಶಿಪ್ ಫಾರ್ಮ್ ಅಕೌಂಟ್ ಅಲ್ಲಿ ಇರುವಂತಹ ಫಂಡ್ಸ್ ಪಾರ್ಟ್ನರ್ಸ್ ನ ಪರ್ಸನಲ್ ಅಕೌಂಟ್ ಗೆ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ the banker should be very cautious and he should take
utmost care regarding to this kind of activities. Especially ಆಥರೈಸ್ ಆಗಿರುವಂತ ವ್ಯಕ್ತಿ ಪಾರ್ಟ್ನರ್ಶಿಪ್ ಫಾರ್ಮ್ ಅಕೌಂಟ್ ಅನ್ನ ನೋಡ್ಕೊಳ್ಳಿಕ್ಕೆ ಆಥರೈಸ್ ಆಗಿರುವಂತ ವ್ಯಕ್ತಿ ಕೆಲವೊಂದು ಬಾರಿ ಏನ್ ಮಾಡ್ತಾನೆ, ಪಾರ್ಟ್ನರ್ಶಿಪ್ ಫಾರ್ಮ್ ಅಕೌಂಟ್ ಇಂದ ತನ್ನ ಪರ್ಸನಲ್ ಅಕೌಂಟ್ ಗೆ ಫಂಡ್ಸ್ ಅನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಅಂತ ಒಂದು ಸನ್ನಿವೇಶದಲ್ಲಿ ಬ್ಯಾಂಕರ್ ಶುಡ್ ಬಿ ವೆರಿ ಅಲರ್ಟ್ ಅಂಡ್ ಯು ಶುಡ್ ಸ್ಟಾಪ್ ಸಚ್ ಕೈಂಡ್ ಆಫ್ ಆಕ್ಟಿವಿಟೀಸ್. ಬಿಕಾಸ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಕೌಂಟ್ ಅಲ್ಲಿರುವಂತ ದುಡ್ಡು ಎಲ್ಲಾ ಪಾರ್ಟ್ನರ್ಸ್ಗೂ ಸಂಬಂಧಪಟ್ಟಿರೋದಾಗಿರುತ್ತೆ, ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಸೊ ಅದಕ್ಕೆ ಬ್ಯಾಂಕ್ ಶುಡ್ ಎನ್ಶೂರ್ ದಟ್ the funds of the partnership firm account should not go to the personal account of any individual partner. Especially ಈ ಆಥರೈಸ್ ಆಗಿರುವಂತಹ ಪಾರ್ಟ್ನರ್ ಅಕೌಂಟ್ ಅನ್ನ ಆಪರೇಟ್ ಮಾಡೋದಕ್ಕೆ ಆಥರೈಸ್ ಆಗಿರುವಂತಹ ಪಾರ್ಟ್ನರ್ ಕೆಲವೊಂದು ಸಂದರ್ಭದಲ್ಲಿ ತನ್ನ ಪರ್ಸನಲ್ ಅಕೌಂಟ್ಗೆ ಪಾರ್ಟ್ನರ್ಶಿಪ್ ಫಾರ್ಮ್ ಅಕೌಂಟ್ ಇಂದ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಅಂತ ಒಂದು ಸನ್ನಿವೇಶದಲ್ಲಿ ಬ್ಯಾಂಕ್ ಶುಡ್ ಬಿ ವೆರಿ ಅಲರ್ಟ್ ಅಂಡ್ ಹಿ ಶುಡ್ ಸ್ಟಾಪ್ ಸಚ್ ಕೈಂಡ್ ಆಫ್ ಆಕ್ಟಿವಿಟೀಸ್. And the next one is that before granting any advance, the banker should ascertain the credit worthiness of the partnership firm. So partnership firm ಗೆ ಯಾವುದೇ ರೀತಿಯ ಲೋನ್ ಅಥವಾ ಕ್ಯಾಶ್ ಕ್ರೆಡಿಟ್ ಫೆಸಿಲಿಟಿ ಕೊಡುವಂತ ಸಂದರ್ಭದಲ್ಲಿ ಬ್ಯಾಂಕರು ಅದರ ಒಂದು ಫೈನಾನ್ಷಿಯಲ್ ಸೌಂಡ್ನೆಸ್ ಅನ್ನ ಚೆಕ್ ಮಾಡಬೇಕಾಗುತ್ತೆ. ಸೊ ಯು ಶುಡ್ ಎನ್ಶೂರ್ that the financial soundness of the partnership firm is very good. So partnership firm na soundness, that means financial soundness correct ಆಗಿದೆ, accurate ಆಗಿದೆ ಅಂತ ಅವನು ಖಚಿತಪಡಿಸಿಕೊಂಡ ಮೇಲೆನೆ ಆ ಪಾರ್ಟ್ನರ್ಶಿಪ್ ಫಾರ್ಮ್ ಗೆ ಲೋನ್ ಅನ್ನ ಅಥವಾ ಕ್ಯಾಶ್ ಕ್ರೆಡಿಟ್ ಫೆಸಿಲಿಟಿಯನ್ನ ಕೊಡಬೇಕಾಗುತ್ತೆ. ಸೊ ಈ ಪಾರ್ಟ್ನರ್ಶಿಪ್ ಫಾರ್ಮ್ ನ ಒಂದು ಫೈನಾನ್ಷಿಯಲ್ ಸೌಂಡ್ನೆಸ್ ಅನ್ನ ಯಾವ ರೀತಿ ಅವರು ಖಚಿತಪಡಿಸಬಹುದು ಅಂದ್ರೆ, ಪಾರ್ಟ್ನರ್ಶಿಪ್ ಫಾರ್ಮ್ ನ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಥವಾ ಬೇರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಅನಲೈಸ್ ಮಾಡೋ ಮುಖಾಂತರ ಬ್ಯಾಂಕರು ಆ ಪಾರ್ಟ್ನರ್ಶಿಪ್ ಫಾರ್ಮ್ ನ ಒಂದು ಫೈನಾನ್ಷಿಯಲ್ ಸೌಂಡ್ನೆಸ್ ಅನ್ನ ಖಚಿತಪಡಿಸಬಹುದಾಗಿದೆ. ಸೊ ಓನ್ಲಿ ಆಫ್ಟರ್ ಎನ್ಶೂರಿಂಗ್ ದ ಫೈನಾನ್ಷಿಯಲ್ ಸೌಂಡ್ನೆಸ್ ಆಫ್ ದ ಪಾರ್ಟ್ನರ್ಶಿಪ್ ಫಾರ್ಮ್ ಈಸ್ ಗುಡ್, ಸೊ ದ ಪಾರ್ಟ್ನರ್, that means the banker can allow the loans and overdraft and etc cash facilities to the partnership firm. And the next one is that on the retirement of any partner. So suppose ಯಾರಾದ್ರೂ ಒಬ್ಬ ಪಾರ್ಟ್ನರ್ ರಿಟೈರ್ಡ್ ಆದ, ಸೊ ಅಂತ ಸಂದರ್ಭದಲ್ಲಿ ಬ್ಯಾಂಕರ್ ಯಾವ ರೀತಿಯ ಪ್ರಿಕಾಷನ್ಸ್ ಅನ್ನು ತಗೋಬೇಕು. ಸೊ ಬ್ಯಾಂಕರ್ ಶುಡ್ ಸ್ಟಾಪ್ ಎನಿ ಚೆಕ್ಸ್ ವಿಚ್ ಆರ್ ಡ್ರಾನ್ ಬೈ ದಿ ರಿಟೈರ್ಡ್ ಪಾರ್ಟ್ನರ್. ಸೊ ರಿಟೈರ್ಡ್ ಪಾರ್ಟ್ನರ್ ಏನಾದ್ರು ಚೆಕ್ಸ್ ಅನ್ನ ಬರೆದಿದ್ರೆ, ಸೊ ಅಂತ ಒಂದು ಚೆಕ್ಸ್ ಅನ್ನ ಬ್ಯಾಂಕರು ಸ್ಟಾಪ್ ಮಾಡಬೇಕಾಗುತ್ತೆ. ಅದಕ್ಕೆ ಯಾವುದೇ ರೀತಿ ಎನ್ಕ್ಯಾಶ್ಮೆಂಟ್ ಮಾಡಬಾರ್ದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ರಿಟೈರ್ಡ್ ಆಗುವಂತ ಸಂದರ್ಭದಲ್ಲಿ ನಾವು ಪಾರ್ಟ್ನರ್ಶಿಪ್ ಫಾರ್ಮ್ ಅಕೌಂಟ್ ಏನಾದರೂ ಡೆಬಿಟ್ ಬ್ಯಾಲೆನ್ಸ್ ಇದ್ರೆ, ಅಂತ ಒಂದು ಸಂದರ್ಭದಲ್ಲಿ ಬ್ಯಾಂಕರು ಆ ಹಳೆ ಅಕೌಂಟ್ ಅನ್ನ ಅಂದ್ರೆ ಪಾರ್ಟ್ನರ್ಶಿಪ್ ಅಕೌಂಟ್ ಅನ್ನ ಕ್ಲೋಸ್ ಮಾಡಿ ಹೊಸ ಅಕೌಂಟ್ ಅನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಹೊಸ ಅಕೌಂಟ್ ಅನ್ನ ಓಪನ್ ಮಾಡಬೇಕಾಗುತ್ತೆ. ಬಿಕಾಸ್ ಡೆಬಿಟ್ ಬ್ಯಾಲೆನ್ಸ್ ಇದೆ ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ಪಾರ್ಟ್ನರ್ ರಿಟೈರ್ಡ್ ಆಗಿದ್ದಾನಂದ್ರೆ, ಸೊ ಅಂತ ಒಂದು ಪಾರ್ಟ್ನರ್ ರಿಟೈರ್ಡ್ ಆದ್ಮೇಲೆ ಆ ಹಳೆ ಪಾರ್ಟ್ನರ್ಶಿಪ್ ಅಕೌಂಟ್ ಅನ್ನ ಕ್ಲೋಸ್ ಮಾಡಿ ಹೊಸ ಪಾರ್ಟ್ನರ್ಶಿಪ್ ಅಕೌಂಟ್ ಅನ್ನ ತೆಗಿಬೇಕಾಗುತ್ತೆ. ಅಂಡ್ ಇದಕ್ಕೆ ಒಂದು ಮ್ಯಾಂಡೇಟ್ ಅನ್ನ ರಿಮೈನಿಂಗ್ ಪಾರ್ಟ್ನರ್ಸ್ ಇಂದ ಇಸ್ಕೋಬೇಕಾಗುತ್ತೆ ಬ್ಯಾಂಕರ್. ಅದೇ ರೀತಿ ಸಪೋಸ್ ಪಾರ್ಟ್ನರ್ಶಿಪ್ ಅಕೌಂಟ್ ಏನಾದ್ರು ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನ ಹೊಂದಿದ್ರೆ, ರಿಟೈರ್ಡ್ ಆಗುವಂತ ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಅಕೌಂಟ್ ಏನಾದ್ರು ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನ ಹೊಂದಿದ್ರೆ, ಬ್ಯಾಂಕರ್ ಕ್ಯಾನ್ ಕಂಟಿನ್ಯೂ ದ ಸೇಮ್ ಅಕೌಂಟ್ ಇವನ್ ಆಫ್ಟರ್ ದಿ ರಿಟೈರ್ಮೆಂಟ್ ಆಫ್ ಎ ರೆಸ್ಪೆಕ್ಟಿವ್ ಪಾರ್ಟ್ನರ್. ಸೊ ಒಬ್ಬ ಪಾರ್ಟ್ನರ್ ರಿಟೈರ್ಡ್ ಆಗಿದ್ರು ಕೂಡ ಆ ಒಂದು ಕ್ರೆಡಿಟ್ ಬ್ಯಾಲೆನ್ಸ್ ಇರೋ ಕಾರಣ ಬ್ಯಾಂಕರು ಅದೇ ಅಕೌಂಟ್ ಅನ್ನ ಕಂಟಿನ್ಯೂ ಮಾಡಬಹುದಾಗಿದೆ. And the next one is that on the death of any partner. So suppose ಯಾರಾದ್ರೂ ಒಬ್ಬ ಪಾರ್ಟ್ನರು ತೀರ್ಕೊಂಡ ಅಂತ ಒಂದು ಸಂದರ್ಭದಲ್ಲಿ ಬ್ಯಾಂಕರು ಏನೆಲ್ಲ ಪ್ರಿಕಾಷನ್ಸ್ ಅನ್ನ ತಗೋಬೇಕಾಗುತ್ತೆ. ಬ್ಯಾಂಕರ್ ಶುಡ್ ಸ್ಟಾಪ್ ಎನಿ ಚೆಕ್ಸ್ ವಿಚ್ ಆರ್ ಡ್ರಾನ್ ಬೈ ದಿ ಡಿಸೀಸ್ಡ್ ಪಾರ್ಟ್ನರ್. ಸೊ ಯಾರು ತೀರ್ಕೊಂಡಿದ್ರೆ ಆ ಪಾರ್ಟ್ನರ್ ಏನಾದ್ರು ಚೆಕ್ಸ್ ಅನ್ನ ಹಾಕಿದ್ರೆ ಅಥವಾ ಆ ಪಾರ್ಟ್ನರ್ಗೆ ಚೆಕ್ಸ್ ಬಂದಿದ್ರೆ ಪಾರ್ಟ್ನರ್ಶಿಪ್ ಕಡೆಯಿಂದ, ಸೊ ಅಂತ ಒಂದು ಚೆಕ್ಸ್ ಅನ್ನ ಬ್ಯಾಂಕರು ಸ್ಟಾಪ್ ಮಾಡಬೇಕಾಗುತ್ತೆ. So this is all about today's session. Hope you liked this session also, and you could see over the screen these are my references. If you want to study much about these topics, just go through these references, and in the next class I'll be back with one more topic. So until then, keep smiling. This is Satish Kumar signing out.